Hi, my beautiful viewers. Welcome back my YouTube ಚಾನಲ್. ಹೇಗಿದ್ದೀರಾ ಎಲ್ರು? ನಾನು ಇವತ್ತು ಒಂದು ಸೂಪರ್ ಡೂಪರ್ ಆದಂಥ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನಾನು ಬಂದಿದ್ದು ಮೆಟ್ರೋದಲ್ಲಿ ಹೋಗಿ ಬಸವನ ಗುಡಿಗೆ ಹೋಗ್ತಾ ಇದ್ದೀನಿ. ಬಸವನ ಗುಡಿಗೆ ಏನಕ್ಕೆ ಹೋಗ್ತಿದ್ದೀರಾ ಅಂತ ಕೇಳ್ತೀರಾ? ಹಬ್ಬಬ್ಬಾ, ಇಂಥ ಜನನ ನಾನೆಲ್ಲೂ ನೋಡೇ ಇಲ್ಲ. ದೇವ್ರೆ, ಕಾಲಿಡೋದಕ್ಕೂ ಕೂಡ ಆಗೋದಿಲ್ಲ. ಬನ್ನಿ, ನಮ್ಮದೇ ಆದಂಥ ಬೆಂಗಳೂರಿನಲ್ಲಿ ಪ್ರಸಿದ್ಧ ಆದ ಸ್ಥಳ ಅಂದರೆ ಬಸವನ ಗುಡಿ. ಈ ಬಸವನ ಗುಡಿ ಬರುವ ಕಾರಣ ಏನು ಗೊತ್ತಾ? ಈ ಬೆಂಗಳೂರು ಗುಡಿಯಲ್ಲಿ 50 ಅಡಿ ಎತ್ತರದ ಮತ್ತು 25 ಅಡಿ ಉದ್ದದ ಒಂದು ದೊಡ್ಡ ಬಸವಪ್ಪ ಇದೆ. ಅಂದ್ರೆ ಒಂದು ದೊಡ್ಡ ಬಸವ ಇಲ್ಲಿ ಉದ್ಭವ ಮೂರ್ತಿ ಇದೆ. ಇಲ್ಲಿ ಉದ್ಭವ ಮೂರ್ತಿ ಇರೋದ್ರಿಂದ ಇದನ್ನ ಬಸವನ ಗುಡಿ ಎಂದು ಹೇಳುತ್ತಾರೆ. ಜೊತೆಗೆ ಇಲ್ಲಿ ಪ್ರತಿ ವರ್ಷ ಕಡಲೆಕಾಯಿ ಪರಿಷೆ ಅಂತ ನಡೆಯುತ್ತೆ. ಅಂದ್ರೆ ಕಾರ್ತಿಕ ಮಾಸದಲ್ಲಿ ಕೊನೆ ಸೋಮವಾರದಲ್ಲಿ ಈ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಇದು ಕೇವಲ 2 days 3 days ನಡೆಯುತ್ತೆ ಅಷ್ಟೇ. ಇಲ್ಲಂತೂ ಜನ ತುಂಬಿ ತುಳುಕಿದ್ದಾರೆ, ಕಾಲು ಹಿಡಿಯೋದಕ್ಕೂ ಸಾಧ್ಯವೇ ಇಲ್ಲ, ಅಷ್ಟು ಜನ. ಮತ್ತೆ ಇಲ್ಲಿ ಕಡಲೆಕಾಯಿ ಪರಿಷೆ ಏನಕ್ಕೆ ನಡೆಯುತ್ತೆ? ಇಲ್ಲಿ ಬಸವಪ್ಪ ಹೇಗೆ ಉದ್ಭವ ಮೂರ್ತಿಯಾದ, ಇದೊಂದು ಇತಿಹಾಸದ ಕಥೆನೇ ಇದೆ. ಏನು ಗೊತ್ತಾ ಈ ಕತೆ? ಬನ್ನಿ ಕೇಳೋಣ. ಜೊತೆಗೆ ಈ ಕತೆ ಹಿಂದೆ 180 ವರ್ಷದ ಹಿಂದಿನ ಕತೆ, ಶತಮಾನದ ಕತೆ. ಇವಾಗ ಈ ಬಸವನ ಗುಡಿ ಹಿಂದಿನ 180 ಶತಮಾನದಲ್ಲಿ ಸುತ್ತಮುತ್ತ ರಾಗಳ್ಳಿ, ಜೋಳಹಳ್ಳಿ, ಮತ್ತೆ ಕಾಗೇಪುರ, ಮತ್ತೆ ಯೋಗಹಳ್ಳಿ ಅಂತ ಸುತ್ತಮುತ್ತ ಹಳ್ಳಿಗಳು ಇತ್ತಂತೆ. ಸುತ್ತಮುತ್ತ ಹಳ್ಳಿಯಲ್ಲೂ ಕಡಲೆಕಾಯಿ ತುಂಬಾನೇ ಚೆನ್ನಾಗಿ ಬೆಳೀತಾ ಇದ್ರಂತೆ. ಬೆಳೀತಿರ್ಬೇಕಾದ್ರೆ ಪ್ರತಿದಿನ ಯಾವುದೋ ಒಂದು ಏನ್ ಬಂದು ಮೇಯ್ಕೋತಿದೆ ಅಂತ ಗೊತ್ತಿಲ್ಲ, ಕಡಲೆಕಾಯಿ ಎಲ್ಲ ಮೇಯ್ಕೊಂಡು ಹೋಗ್ತಿತ್ತಂತೆ. ಅವಾಗ ರೈತರುಗಳೆಲ್ಲ ಮಾತಾಡಿ, ಇವತ್ತು ಅದ್ಯಾರು ಬಂದು ಮೇಯ್ಕೋತಾರೆ ನೋಡೋಣ ಅಂತ ಹೇಳಿ ಒಂದು 50 ರೈತರುಗಳು ನೈಟು ಕಾಯೋಣ ಹೊಲನ ಅಂತ ಹೇಳಿ ಹೋದ್ರಂತೆ. ಹೋದಾಗ ಒಂದು 11-11:30 ಟೈಮ್ಗೆ ಒಂದು ದೊಡ್ಡ ಬಸವಪ್ಪ ಕಡಲೆಕಾಯಿನ ಮೇಯೋಕೆ ಬಂತಂತೆ. ಮೇಯೋಕೆ ಬಂದಾಗ ರೈತರುಗಳು ಅದನ್ನ ನೋಡಿ ಓಡಿಸ್ಕೊಂಡು ಹೋದ್ರಂತೆ. ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಈ ಬಸವಪ್ಪ ಓಡೋಗಿ ಒಂದು ಎತ್ತರದ ಬೆಟ್ಟದ ಮೇಲೆ ಕುತ್ಕೊಂತಂತೆ. ಈ ರೈತರುಗಳು ತಡಿ ಓಡ್ಸೋಣ ಅಲ್ಲಿಂದ ಅಂತ ಹೋದ್ರೆ ರೈತರುಗಳಿಗೆ ಒಂದು ಆಶ್ಚರ್ಯಕರ ವಿಷಯ ಕಾದಿತ್ತು. ಅಂದ್ರೆ ಆ ಬಸವಪ್ಪ ಮಾಯ ಆಗಿ ಅಲ್ಲಿ ಉದ್ಭವ ಮೂರ್ತಿ ಆಗಿದ್ನಂತೆ. ಅವಾಗ ರೈತರುಗಳೆಲ್ಲ, ಇದು ಈಶ್ವರ ಪಾರ್ವತಿ ಹತ್ರ ಇರುವಂತ ನಂದೇಶ ಬಂದು ಕಡಲೆಕಾಯಿನ ಮೇಯ್ತಿದ್ದಾನೆ ಅಂತ ಹೇಳಿ ಅಲ್ಲೇ ಅವನಿಗೆ, ನಾವು ಮಾಡಿದ್ದು ತಪ್ಪಾಯ್ತು ತಂದೆ, ಈ ದಿನ ನೀನು ಬಂದು ಮೇಯ್ತಿದ್ಯಲ್ಲ, ಪ್ರತಿ ವರ್ಷ ನಿನಗೆ ಈ ದಿನದಲ್ಲಿ ಪ್ರಸಾದವನ್ನು ಕೊಟ್ಟು ನಿನ್ನನ್ನು ಪೂಜೆ ಮಾಡ್ತೀವಿ, ಕಡಲೆಕಾಯಿ ಮತ್ತೆ ಬೆಲ್ಲವನ್ನು ಕೊಟ್ಟು ನಿನಗೆ ಪೂಜೆ ಮಾಡ್ತೀವಿ ಅಂತ ಹೇಳಿ ಅಲ್ಲೇ ಬೇಡ್ಕೊಂಡು ರೈತರುಗಳು ಬಂದ್ರಂತೆ. ರೈತರುಗಳು ಬೇಡ್ಕೊಂಡು ಬಂದ ಮೇಲೆ ಆ ಬಸವಪ್ಪ ಕಾರ್ತಿಕೆ ಮಾಸದ ಕೊನೆ ದಿನದಲ್ಲಿ ಆ ಹೊಲದಲ್ಲಿ ಮೇಯ್ತಾ ಇತ್ತಂತೆ. ಹಾಗಾಗಿ ಇಲ್ಲಿ ಕಾರ್ತಿಕೆ ಸೋಮವಾರದ ಕೊನೆ ದಿನದಲ್ಲಿ ಇಲ್ಲಿ ಕಡಲೆಕಾಯಿ ಪರಿಷೆ ಅಂತ ಬಸವನ ಗುಡಿಯಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ತುಂಬಾನೇ ಚೆನ್ನಾಗಿ ನಡೆಯುತ್ತೆ. ಇವಾಗ್ಲೂ ಅಷ್ಟೇ ಅಕ್ಕಪಕ್ಕ ಹಳ್ಳಿಯವರು ಎಲ್ಲೆಲ್ಲ ಕಡಲೆಕಾಯಿ ಬೆಳೀತಾರೆ, ಅವರು ಬಂದು ಬಸವಪ್ಪನಿಗೆ ಇದನ್ನ ಅರಕೆ ತರ ಕೊಟ್ಟು ಮತ್ತೆ ನೈವೇದ್ಯ ಮಾಡಿ ಬಸಪ್ಪನಿಗೆ ಕಡಲೆಕಾಯಿನ ನೆಕ್ಸ್ಟ್ ಮಾರೋದಿಕ್ಕೆ ಇಡ್ತಾರೆ. ಅದಕ್ಕೆ ಇಲ್ಲಿ
ಬಸವಪ್ಪನ ಪರಸೆ ಕಡಲೆಕಾಯಿ ಪರಸೆ ಅಂತ ಹೆಸರು ಬಂದಿದೆ. ಜೊತೆಗೆ ಈ ಕಡಲೆಕಾಯಿ ಪರಸೆಯಲ್ಲಿ ಎಲ್ಲ ಥರ ಕಡಲೆಕಾಯಿ ಕೂಡ ಸಿಗುತ್ತೆ. ಅಂದರೆ ಹಸಿ ಕಡಲೆಕಾಯಿ, ಬೇಯಿಸಿರೋ ಕಡಲೆಕಾಯಿ, ಹುರಿದಿರೋ ಕಡಲೆಕಾಯಿ, ನೀವು ಯಾವುದೇ ರೀತಿ ಕಡಲೆಕಾಯಿ ನೋಡಿದ್ರು ಕೂಡ ತಗೊಳ್ಳಿ. ಜೊತೆಗೆ ಇನ್ನೊಂದು ವಿಶೇಷ ಏನಿದೆ ಗೊತ್ತಾ, ಇಲ್ಲಿ ಬಂದು ಪ್ರತಿಯೊಬ್ಬರು ಕಡಲೆಕಾಯಿ ತಿಂದರೆ ಆ ಬಸವಪ್ಪನಿಗೆ ಪ್ರಿಯರಾಗ್ತಾರಂತೆ. ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಕಡಲೆಕಾಯಿನ ತಿಂದೇ ಹೋಗೋದಿಲ್ಲ. ಅದು ದೇವರ ನೈವೇದ್ಯಕ್ಕೆ ಇಟ್ಟಿರ್ತಾರಲ್ಲ ಬಸವಪ್ಪನ ಮುಂದೆ, ಆ ಕಡಲೆಕಾಯಿನ ತಿಂದರೆ ತುಂಬಾನೇ ಒಳ್ಳೇದಾಗುತ್ತಂತೆ. ಮತ್ತೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ನೋಡಿದ್ದೀರಾ, ಶಿವ ಪಾರ್ವತಿ ಮಾತ್ರ ಒಂದು ನೆಲೆ ದೇವಸ್ಥಾನ ಇರುತ್ತೆ. ಆದರೆ ಈ ಬಸವನ ಗುಡಿಯಲ್ಲಿ ಬಸವಪ್ಪನಿಗೆ ಒಂದು ದೇವಾಲಯವನ್ನು ನಿರ್ಮಿಸಿ ಅದಕ್ಕೆ ಪೂಜೆ ಕೂಡ ಸಲ್ಲಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಬಸವಪ್ಪ ಉದ್ಭವ ಮೂರ್ತಿ ಅಲ್ವಾ, ಹಾಗಾಗಿ. ಜೊತೆಗೆ ಇಲ್ಲಿ ಅಕ್ಕಪಕ್ಕ ಈಶ್ವರ, ಪಾರ್ವತಿ ಮತ್ತೆ ಗಣಪತಿ ದೇವಾಲಯ ಕೂಡ ನಾವು ನೋಡಬಹುದು. ನೋಡಿ ಎಷ್ಟು ಜನ ಇದ್ದಾರೆ ಗೊತ್ತಾ, ಯಪ್ಪ ಯಾಕಾದ್ರೂ ಬಂದ್ವಿ ಅನ್ನಿಸ್ಬಿಟ್ಟು ಅಷ್ಟು ಜನ ಇದ್ದಾರೆ. ಇಲ್ಲಿ ಕಡಲೆಕಾಯಿ ಅಲ್ಲದೆ ಮತ್ತೆ ಗೇಮ್ ಆಡೋದಕ್ಕೂ ಕೂಡ, ಮಕ್ಕಳನ್ನ ಆಟ ಆಡ್ಸೋದಕ್ಕೂ ಕೂಡ ತುಂಬಾನೇ ಎಲ್ಲ ಥರ ಗೇಮ್ಗಳು ಕೂಡ ಇದೆ. ಆದರೆ ಏನು ಗೊತ್ತಾ, ಹಬ್ಬಬ್ಬ ಈ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದರೆ ಆಗೋದೇ ಇಲ್ಲ. ಹೇಗಿದೆ ಗೊತ್ತಾ, ಇಲ್ಲಿ ನಮ್ಮನ್ನ ನಾವೇ ಹೋಗೋದೇ ಬೇಡ, ನಮ್ಮನ್ನ ಅವರೇ ಹೋಗ್ಬಿಡ್ತಾರೆ, ಜೊತೆಗೆ ಅವರೇ ಕೂಡ ಕರ್ಕೊಂಡು ಬಂದ್ಬಿಡ್ತಾರೆ. ಅಂದರೆ ಅಷ್ಟು ರಸ್ ಇದೆ. ನನಗಂತೂ ಬಸವಪ್ಪನ ಹತ್ರಕ್ಕೆ ಹೋಗೋದಕ್ಕೆ ಆಗಲಿಲ್ಲ. ಸಾರಿ, ನಾನು ಬಸವಪ್ಪನ ವಿಡಿಯೋ ಅಂತೂ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ರಸ್ ಇತ್ತು. ನನಗೆ ಈ ರಸ್ಸಲ್ಲಿ ಹೋಗೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಹಾಗಾಗಿ ನಾನು ಒಳಗಡೆ ಬಸವಪ್ಪ ದೇವಸ್ಥಾನಕ್ಕೂ ಕೂಡ ತುಂಬಾನೇ ಕ್ಯೂ ಇದೆ. ಎಷ್ಟು ಕ್ಯೂ ಇದೆ ಅಂತ ಹೇಳಿದ್ರೆ ದೇವಸ್ಥಾನದ ಹತ್ರ ಹೋಗೋದಕ್ಕೂ ಸಾಧ್ಯವಿಲ್ಲ, ಅಷ್ಟು ಕ್ಯೂ ಇದೆ. ಸೊ ಯಾರೆಲ್ಲ ಈ ಬಸವನ ಗುಡಿಗೆ ಕಡಲೆಕಾಯಿ ಪರ್ಸೆಗೆ ಹೋಗ್ಬೇಕು ಅಂತ ಹೇಳ್ತೀರಾ, ಇವತ್ತು ನಾಳೆ ಹೋಗ್ಬೋದು. ಇದು ಮೊನ್ನೆ ಮಾರ್ನಿಂಗಿಂದನೇ ಓಪನ್ ಆಗಿದೆ. ಆದರೆ ಇವತ್ತು ಕಾರ್ತಿಕ ಸೋಮವಾರದಲ್ಲಂತೂ ಇನ್ನೂ ತುಂಬಾನೇ ರಸ್ ಇರುತ್ತೆ. ನಾವು ಹೋಗಿದ್ದು ಸಂಡೇ. ಆದರೆ ನಾನು ಯಾರಾದರೂ ಹೋಗೋದಕ್ಕೆ ಇಷ್ಟಪಟ್ಟರೆ ಹೋಗಲಿ ಅಂತ ಹೇಳಿ ನಾನು ಇವತ್ತೇ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಿದ್ದೀನಿ. ತುಂಬಾನೇ ಜನ ಇದ್ದಾರೆ, ತುಂಬಾನೇ ಕೂಡ ರಸ್ ಇದೆ. ಜೊತೆಗೆ ಇಲ್ಲಿ ಬೆಲ್ಲ ಕೂಡ ಸಿಗುತ್ತೆ. ಕಡಲೆಕಾಯಿ ಇದೆ ಅಂದಮೇಲೆ ಬೆಲ್ಲ ಇರಲೇಬೇಕಲ್ವಾ, ಏಕೆಂದರೆ ಕಡಲೆಕಾಯಿ ಜೊತೆಗೆ ಬೆಲ್ಲ ತಿಂದರೆ ತಾನೇ ತುಂಬ ಚೆನ್ನಾಗಿರುತ್ತೆ. ಸೊ ಕಡಲೆಕಾಯಿ ಇದೆ ಅಂದಮೇಲೆ ಬೆಲ್ಲ ಇರಲೇಬೇಕು. ಇಲ್ಲಿ ಬೆಲ್ಲ ಕೂಡ ಸಿಗುತ್ತೆ. ಇದೊಂದು ರೀತಿ ಎಕ್ಸಿಬಿಷನ್ ರೀತಿ ಇದೆ. ನೀವು ಮೈಸೂರಲ್ಲಿ ಎಕ್ಸಿಬಿಷನ್ ನೋಡಿದ್ದೀರಲ್ವಾ, ಸೇಮ್ ಹಾಗೆ ಇದೆ. ಆದರೆ ಮೈಸೂರಲ್ಲಿ ಎಕ್ಸಿಬಿಷನಲ್ಲಿ 9 ದಿನ ಎಕ್ಸಿಬಿಷನ್ ಇದ್ದರೆ ಇಲ್ಲಿ ಕೇವಲ 4 ದಿನ ಮಾತ್ರ ಈ ಕಡಲೆಕಾಯಿ ಪರಸೆ ಇರುತ್ತೆ. ನನಗಂತೂ ಎಷ್ಟು ಮೈಕೈ ನೋವು ಬಂತು ಅಂದರೆ ಅಪ್ಪ, ವಿಡಿಯೋ ಮಾಡೋದಕ್ಕೂ ತುಂಬ ಕಷ್ಟ ಆಯಿತು. ಆದರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಗೇಮ್ ಆಡೋದಕ್ಕೂ ಇದೆ, ಎಲ್ಲ ಥರ ಮಕ್ಕಳು ಕೂಡ ಗೇಮ್ ಆಡಿಸ್ಬೋದು. ಆದರೆ ಇಷ್ಟು ರಸ್ ಇರುತ್ತಲ್ಲ, ಮಕ್ಕಳು ಕರ್ಕೊಂಡು ಬರೋದು ಅಷ್ಟು ಸೇಫ್ ಅಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ನೀವೆಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಅಂದರೆ ಅದು ಯುವರ್ ಚಾಯ್ಸ್. ನಾನು ಹೇಳೋದು ಇಷ್ಟೇ, ಮಕ್ಕಳು ಕರ್ಕೊಂಡು ಹೋಗೋದು ಸೇಫ್ ಅಲ್ಲ, ಏಕೆಂದರೆ ದೊಡ್ಡವರಿಗೆ ಅಷ್ಟು ರಸ್ ಇದೆ ಅಲ್ವಾ. ಹಾಗಾಗಿ ಈ ಬಸವಪ್ಪನ ಟೆಂಪಲ್ ಬಂದು ಬಸವನ ಗುಡಿ, ಬ್ಯಾಂಗ್ಳೂರು ಬಸವನ ಗುಡಿಯಲ್ಲಿ ಬರೋದು. ಪ್ರತಿ ವರ್ಷ ಈ ಟೈಮಲ್ಲಿ ಈ ಕಡಲೆಕಾಯಿ ಪರ್ಸೆ ನಡೆಯುತ್ತೆ. ಇದು ಕೂಡ ವರ್ಷಕ್ಕೊಂದೇ ಸಲ ನಡೆಯೋದು. ಯಾರಿಗೆಲ್ಲ ನೋಡೋದಕ್ಕೆ ಇಂಟ್ರೆಸ್ಟ್ ಇದೆ ಹೋಗಿ ಬನ್ನಿ. ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಒಂದೇ ಒಂದೇನು ಬೇಜಾರಾಯಿತು ಅಂತ ಹೇಳಿದ್ರೆ, ಇಷ್ಟು ದೂರ ಬಂದು ನಾನು ಟೆಂಪಲ್ಗೆ ಹೋಗ್ಲಿಲ್ವಲ್ಲ ಅಂತ ಬೇಜಾರಾಯಿತು. ಆದರೆ ಏನು ಮಾಡೋದಕ್ಕಾಗುತ್ತೆ, ಟೆಂಪಲ್ಗೆ ಹೋಗೋದಕ್ಕೆ ಆಗ್ತಾನೇ ಇಲ್ಲ, ಅಷ್ಟು ರಸ್ ಇದೆ. ಕ್ಯೂ ನಿಂತ್ಕೋಬೇಕು. ಇಲ್ಲಿ ನೋಡಿ, ಒಂದು ಗೇಮ್ಗೂ ಕೂಡ ಕ್ಯೂ ನಿಂತ್ಕೋಬೇಕು.
ಆದ್ರೆ ವ್ಯಾಪಾರಿ ಮಾಡೋರ್ ಮೇಲಂತೂ ಜನಗಳು ಮುಗಿ ಬೀಳ್ತಾರೆ. ಪಾಪ ಅಲ್ವಾ, ಕಡಲೆಕಾಯಿ ವ್ಯಾಪಾರ ಮಾಡೋರ್ಗೂ ತುಂಬಾನೇ ಕಷ್ಟ ಆಗತ್ತೆ, ಅಷ್ಟು ಜನ ಇದ್ದಾರೆ. ಆದ್ರೆ ಇದು ತುಂಬಾನೇ ಚೆನ್ನಾಗಿದೆ. ಇದೊಂದು ರೀತಿ ಹಳ್ಳಿಲಿ ಜಾತ್ರೆ ನಡೆಯುತ್ತೆ ಅಲ್ವಾ, ಆ ರೀತಿನೇ ಇದೆ. ನಾನ್ ಬಂದಿದ್ದು ನೈಟಲ್ಲೇ. ಮಾರ್ನಿಂಗ್ ಬಂದಿದ್ದಿದ್ರೆ ಪರವಾಗಿರ್ಲಿಲ್ಲ, ರಸ್ ಇರ್ಲಿಲ್ಲ ಅನ್ಸುತ್ತೆ. ನಾನು ನೈಟಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ನೈಟಲ್ಲೇ ಬಂದ್ವಿ. ನಾನು ನನ್ನ ಫ್ರೆಂಡ್ಸ್ ಇಬ್ರು ಬಂದಿದ್ದು. ನನ್ನ ಫ್ರೆಂಡ್ಸ್ ಹೇಳಿದ್ಲು 3 days ಬ್ಯಾಕೆ ಬಾ ಹೋಗಿ ಬರೋಣ ಅಂತ ಹೇಳಿ. ನಾನು ಅದಕ್ಕೆ ಸಂಡೇ ಮಾರ್ನಿಂಗ್ ಹೋದೆ ಮೈಸೂರಿಂದ. ಸೊ ನನಗೂ ಹೋಗಿದ್ದು ನೈಟಲ್ಲಿ. ಬಟ್ ಎಲ್ಲ ಥರ ಗೇಮ್ ಇದೆ, ಗೇಮ್ ಆಡೋರು ಕೂಡ ಆಡ್ಬೋದು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಪ್ರತಿ ಸಲ ಹೇಳ್ತೀನಿ, ಇಷ್ಟೆಲ್ಲ ಕಷ್ಟಪಟ್ಟು ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ ಮೇಲೆ ನೀವು ಒಂದು ಲೈಕ್ ಮಾಡಲೇಬೇಕಲ್ವಾ? ಓಕೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಟ್ ಬಸವನ ಗುಡಿಯಲ್ಲಿ ಕಡಲೆಕಾಯಿ ಪರ್ಸೆ ಅಂತ ತುಂಬಾನೇ ಚೆನ್ನಾಗಿದೆ. ಇದೊಂದು ಫೇಮಸ್ ಅಂತಾನೆ ಹೇಳ್ಬೋದು. ಸಖತ್ತು ಕಡಲೆಕಾಯಿ, ಎಲ್ಲ ಕಡೆ ಕಡಲೆಕಾಯಿ ಪರ್ಸೆ ಅಂದಮೇಲೆ ಎಲ್ಲ ಕಡೆ ಕಡಲೆಕಾಯಿ ಇದ್ದೇ ಇರುತ್ತೆ ಅಲ್ವಾ. ನಾನು ಕೂಡ ಕಡಲೆಕಾಯಿನೂ ತಿಂದು ಜೊತೆಗೆ ಕಡಲೆಕಾಯಿನೂ ಕೂಡ ಮನೆಗೆ ತಗೊಂಡೆ. ನೋಡಿ, ಇದು ಬೀಡ ಎಲ್ಲ ಗೊತ್ತಲ್ಲ ತಿನ್ನೋದು, ಆ ಥರ. ಅವರು ಅದಕ್ಕೇನೋ ಹಚ್ಚಿ ಬಾಯಿಗೆ ಇಡ್ತಾರೆ, ಬಟ್ ತುಂಬ ಚೆನ್ನಾಗಿರುತ್ತಂತೆ. ನಾನಂತೂ ತಿಂದಿಲ್ಲ. ಮತ್ತೆ ಈ ಲೈಟ್ ಅರೇಂಜ್ಮೆಂಟ್ ಎಲ್ಲ ನೈಟಲ್ಲಿ ಬಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ನಾನು ನೈಟಲ್ಲಿ ಬಂದೆ. ಆದರೆ ಇಷ್ಟೊಂದು ರಸ್ ಇರುತ್ತೆ ಅಂತ ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ. ಇಷ್ಟೊಂದು ರಸ್ ಇರುತ್ತೆ ಅಂತ ಹೇಳಿದಿದ್ರೆ ಬೆಳಗ್ಗೆನೇ ಬಂದು ನಾನು ಬಸವಪ್ಪನ ದರ್ಶನ ಮಾಡ್ಬೋದಾಗಿತ್ತು. ಆದರೆ ನೈಟ್ ಹೋದರೆ ಚೆನ್ನಾಗಿರುತ್ತೆ, ಲೈಟ್ ಎಲ್ಲ ಇರುತ್ತೆ ಅಂತ ಹೇಳಿ ನೈಟ್ ಅಷ್ಟು ಯಾರು ಜನ ಬರಲ್ವೇನೋ, ಎಲ್ಲ ಮಾರ್ನಿಂಗ್ ಆದರೆ ತುಂಬ ಜನ ಇರ್ತಾರೆ ಅಂದ್ಕೊಂಡು ನಾನು ನೈಟ್ ಒಂದು 6 ಗಂಟೆಗೆ ಹೋಗಿದ್ದು. ನಾನು 6 ಗಂಟೆಗೆ ಹೋಗಿ ಒಂದು 8-8:30 ತನಕ ಇದ್ದೆ ಅಷ್ಟೇ. ಯಾಕೆಂದರೆ ಒಳಗಡೆ ಹೋಗೋದಿಕ್ಕೂ ಆಗಲಿಲ್ಲ ಅಲ್ವಾ. ಮತ್ತು ಇನ್ನೇನು ಆ ಜನ ಅಷ್ಟೊಂದು ರಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು 8 ಗಂಟೆ 8:30 ಅಲ್ಲಿವರೆಗೂ ಇದ್ದೆ. ಯಾರಾದರೂ ಹೋಗಬೇಕು ಅಂತ ಹೇಳಿದ್ರೆ ಇವತ್ತು ನಾಳೆ ಇರುತ್ತೆ, ಬಟ್ ಹೋಗಿ ಬನ್ನಿ. ಪ್ರತಿ ವರ್ಷಕ್ಕೊಮ್ಮೆ ಏನೇ ಬಂದರೂ ಕೂಡ ನಾವು ಮಿಸ್ ಮಾಡ್ಕೋಬಾರ್ದು. ಪ್ರತಿದಿನ ಇರೋದಾದರೆ ಅಯ್ಯೋ ಇವತ್ತಲ್ಲ ನಾಳೆ ಹೋಗೋಣ ಅಂತ ಅನ್ಕೋಬಹುದು. ಆದರೆ ಇದು ಪ್ರತಿದಿನ ಇರೋಂಥದ್ದಲ್ಲ, ಇದು ವರ್ಷಕ್ಕೊಮ್ಮೆ ಬರೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಕೊಡೋ ಮಾಹಿತಿ ಎಲ್ಲವನ್ನು ಕೊಟ್ಟಿದ್ದೀನಿ. ನಾವು ಮೆಟ್ರೋದಲ್ಲೇ ಹೋಗಿದ್ದು. ಯಾಕೆ ಅಂದರೆ ಬಸ್ಸಲ್ಲಿ ಹೋದರೆ ತುಂಬ ಲೇಟ್ ಆಗುತ್ತೆ, ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ನಾವು ಮೆಟ್ರೋದಲ್ಲಿ ಬಂದ್ವಿ. ನೀವು ಕೂಡ ನೀವು ಎಲ್ಲಿಂದ ಹೋಗ್ತೀರಾ, ನಿಮಗೆ ಹೇಗೆಲ್ಲ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಆ ರೀತಿ ನೀವು ಕೂಡ ಹೋಗಿ ಬನ್ನಿ. ಈ ಬಸವಪ್ಪ ಮಾತ್ರ ತುಂಬಾನೇ ಅದ್ಭುತವಾಗಿ ಇದೆ. ಏಕೆಂದರೆ ನಾನು ಲಾಸ್ಟ್ ಒನ್ ಟೈಮ್ ಹೋಗಿದ್ದೆ, ಹಾಗಾಗಿ ಹೇಳ್ತಿದ್ದೀನಿ. ಈ ಬಸವಪ್ಪ ಬಂದು ತುಂಬ ದೊಡ್ಡದು. ಇಡೀ ಕರ್ನಾಟಕದಲ್ಲಿ ಇದು 2ನೇ ಸ್ಥಾನದಲ್ಲಿ ಇದೆ. ಅಂದರೆ ದೊಡ್ಡ ಬಸವಪ್ಪನಲ್ಲಿ 2ನೇ ಸ್ಥಾನದ ದೊಡ್ಡ ಬಸವಪ್ಪ ಈ ಬಸವನ ಗುಡಿ ಬಸವಪ್ಪ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ಒಂದ್ಸಲ ಹೋಗಿ ಬನ್ನಿ. ಇವತ್ತು ಮತ್ತೆ ನಾಳೆ ಇರುತ್ತೆ. ಇವತ್ತು ಕಾರ್ತಿಕ ಸೋಮವಾರ ಕೊನೆ ದಿನ ಅಲ್ವಾ, ತುಂಬಾನೇ ರಸ್ ಕೂಡ ಇರುತ್ತೆ. ನೆನ್ನೆನೇ ಅಷ್ಟು ಜನ ಇದ್ದಾರೆ ಅಂದರೆ ಇವತ್ತು ಇರುತ್ತೆ. ಮೋಸ್ಟ್ಲಿ ನೆನ್ನೆ ಸಂಡೇ ಅಲ್ಲ, ಹಂಗಾಗಿ ಅಷ್ಟು ಜನ ಇದ್ರು ಅನ್ಕೋತೀನಿ. ಆದರೆ ಇವತ್ತು ಕೂಡ ಏನು ಜನ ಕಡಿಮೆ ಇರೋದಿಲ್ಲ. ಕಾರ್ತಿಕ ಸೋಮವಾರ ಅಲ್ವಾ, ಜನ ಇವಾಗಲೂ ಇದ್ದೇ ಇರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್.